ಈ ವಿಡಿಯೋದಲ್ಲಿ ನಾವು ಸಮಾನಾಂತರ ಚತುರ್ಭುಜವನ್ನ ನೋಡ್ತಿದೀವಿ. ನಮಿಗೊತ್ತು ಸಮಾನಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮಾನವಾಗಿರುತ್ತಂತ. ಹಾಗಾದ್ರೆ AB ಮತ್ತೆ DC ಅನ್ನೋದನ್ನ ಪರಿಗಣಿಸಿದಾಗ ಇವೆರಡು ಸಮಾನಾಂತರವಾಗಿರುತ್ತೆ ಮತ್ತೆ ಒಂದಕ್ಕೊಂದು ಈಕ್ವಲ್ ಆಗಿರುತ್ತೆ. ಮತ್ತೆ AD ಮತ್ತೆ BC ಪರಿಗಣಿಸಿದಾಗ ಇವೆರಡೂ ಸಹ ಸಮಾನಾಂತರವಾಗಿರುತ್ತೆ, ಇವೆರಡು ಸಹ ಈಕ್ವಲ್ ಆಗಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು ಸಮಾನಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮನಾಗಿರುತ್ತವಂತೆ. ಈಗ ನೋಡಿ, ಎನ ಪರಿಗಣಿಸಿದಾಗ ಸಿ ಅನ್ನೋದು ಅಭಿಮುಖ ಕೋನ, ಸಿ ನ ಪರಿಗಣಿಸಿದಾಗ ಎ ಅನ್ನೋದು ಅಭಿಮುಖ ಕೋನ. ಬಿ ಡಿಗೂ ಸಹ ಇದೇ ಅನ್ವಯಿಸುತ್ತೆ. ಹಾಗಾಗಿ ಕೋನ ಎ ಅನ್ನೋದು ಸಿಗೆ ಈಕ್ವಲ್ ಆಗುತ್ತೆ, ಬಿ ಅನ್ನೋದು ಡಿಗೆ ಈಕ್ವಲ್ ಆಗುತ್ತೆ. ಮೂರನೇದಾಗಿ ಸಮಾನಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಛೇದಿಸುತ್ತವೆ. ಇಲ್ಲಿ ನೋಡಿ, ಕರ್ಣಗಳನ್ನು ತಗೊಂಡಾಗ ಎ ಸಿ ಅನ್ನೋ ಕರ್ಣ ಬಿ ಡಿ ಅನ್ನೋ ಕರ್ಣ ಓನಲ್ಲಿ ಛೇದಿಸ್ತಿರೋದ್ರಿಂದ ಎ ಸಿ ಅನ್ನೋ ಕರ್ಣ ಎರಡು ಸಮಭಾಗವಾಗಿ ಡಿವೈಡ್ ಆಗ್ತಿದೆ. ಅದೇ ರೀತಿ ಬಿ ಡಿ ಅನ್ನೋ ಕರ್ಣನು ಎರಡು ಸಮಭಾಗವಾಗಿ ಡಿವೈಡ್ ಆಗ್ತಿದೆ. ಹಾಗಾಗಿ ಓ ಎ ಅನ್ನೋದು ಓ ಸಿ ಈಕ್ವಲ್ ಆಗುತ್ತೆ, ಓ ಬಿ ಅನ್ನೋದು ಓ ಡಿಗೆ ಈಕ್ವಲ್ ಆಗುತ್ತೆ. ಈಗ ಗೊತ್ತಾಯ್ತಲ್ಲ? ಇದೇ ಚತುರ್ಭುಜನ್ ತಗೊಂಡು, ಅಂದ್ರೆ ಇದೇ ಸಮಾನಾಂತರ ಚತುರ್ಭುಜನ್ ತಗೊಂಡು ಇದರಲ್ಲಿ ಎಲ್ಲಾ ಕೋನಗಳು ಈಕ್ವಲ್ ಆಗಿದೆ ಅಂದ್ರೆ ಏನಾಗ್ಬೋದು? ಇದೊಂದು ವಿಶೇಷ ರೀತಿ ಅಲ್ವಾ? ಎಲ್ಲಾ ಕೋನಗಳು ಅಕಸ್ಮಾತ್ ಆಗಿ ಈಕ್ವಲ್ ಆದ್ರೆ ಏನಾಗ್ಬೋದು ಅನ್ನೋದೇ ಇಲ್ಲಿ ಮೇಯ್ನು. ನಾ ಏನ್ ಮಾಡ್ತೀನಿ, ಇದನ್ನ ಎಕ್ಸ್ ಅಂತ ಪರಿಗಣಿಸ್ತೀನಿ. ನಮಗೆ ಇನ್ನೊಂದು ಪಾಯಿಂಟ್ ಏನ್ ಗೊತ್ತಿರೋದಂದ್ರೆ, ಈ ಎಲ್ಲಾ ಕೋನಗಳನ್ನ ನಾವು ಕೂಡಿದಾಗ, ವಿಶೇಷವಾಗಿ ಸಮಾನಾಂತರ ಚತುರ್ಭುಜದ ಎಲ್ಲಾ ಕೋನಗಳನ್ನು ಕೂಡಿದಾಗ ಅದು 360 ಡಿಗ್ರಿ ಅಂತ ಆಗುತ್ತೆ. ಹಾಗಾದ್ರೆ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಅನ್ನೋದು 360 ಡಿಗ್ರಿ, 4x ಅನ್ನೋದು 360, ಎಕ್ಸ್ ಅಂದ್ರೆ 360/4, ಕೊನೆಯಲ್ಲಿ ಎಕ್ಸ್ ಅಂದ್ರೆ 90 ಡಿಗ್ರಿ ಅಂತಾಯ್ತು. ಈಗ ಯೋಚನೆ ಮಾಡಿ, ಯಾವುದಾದ್ರೂ ಒಂದು ಕೋನದ ಮೊತ್ತ 90 ಡಿಗ್ರಿ ಅಂತ ಆದ್ರೆ ಆ ಕೋನ ಲಂಬವಾಗಿರುತ್ತೆ ಅಂತ ನಮಗೆ ಗೊತ್ತು. ಅದೊಂದು ಲಂಬ ಕೋನ. ಈ ಸಮಾನಾಂತರ ಚತುರ್ಭುಜದ ಎಲ್ಲಾ ಕೋನಗಳು ಈಗ ಲಂಬ ಕೋನ ಆಗಿದೆ. ಹಾಗಾದ್ರೆ ಸಮಾನಾಂತರ ಚತುರ್ಭುಜ ಈ ರೀತಿ ಇರುತ್ತೆ ತಾನೆ? ಹೌದು. ಸಮಾನಾಂತರ ಚತುರ್ಭುಜ ಆಯತದ ತರ ಆಗಿರೋದ್ರಿಂದ ನಿಮಗೆ ತಲೆಯಲ್ಲಿ ಏನೋ ಓಡ್ತಿರುತ್ತೆ. ಹೌದು, ಅದು ನಿಜಾನೇ. ಯಾಕಂತ ಹೇಳಿದ್ರೆ ಈ ಆಯತ ಅನ್ನೋದೊಂದು ವಿಶೇಷ ರೀತಿಯ ಸಮಾನಾಂತರ ಚತುರ್ಭುಜ. ಹಾಗಾದ್ರೆ ಇದು ವಿಶೇಷ ರೀತಿಯ ಸಮಾನಾಂತರ ಚತುರ್ಭುಜನೇ ಆದ್ರೆ ಇದ್ರಲ್ಲಿ ಅಭಿಮುಖ ಬಾಹುಗಳು ಈಕ್ವಲ್ ಆಗಿರ್ಬೇಕಲ್ವಾ? ಹೌದು. ಇಲ್ಲಿ ನೋಡಿ, ಎ ಬಿ ಡಿ ಸಿ, ಎ ಡಿ ಬಿ ಸಿ ಅನ್ನೋದು ಅಭಿಮುಖ ಬಾಹು ಈಕ್ವಲ್ ಆಗಿದೆ. ಇದ್ರಲ್ಲೂ ಸಹ ಅಭಿಮುಖ ಕೋನಗಳು ಈಕ್ವಲ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಎಲ್ಲಾ ಕೋನ ಲಂಬವಾಗಿದೆ. ಮೂರನೇ ಪಾಯಿಂಟ್ ಏನು, ಇದರ ಕರ್ಣಗಳು ಪರಸ್ಪರ ಛೇದಿಸಿದಾಗ ಈಕ್ವಲ್ ಆಗಿರ್ಬೇಕು. ಅದನ್ನ ನಾವು ಚೆಕ್ ಮಾಡ್ಬೇಕಲ್ವಾ? ನಮಗೆ ಇಲ್ಲಿಂದ ಏನ್ ಗೊತ್ತಾಯ್ತು? ಆಯತ ಅನ್ನೋದೊಂದು ಸಮಾನಾಂತರ ಚತುರ್ಭುಜ, ಇದರಲ್ಲಿ ಪ್ರತಿಯೊಂದು ಕೋನ ಲಂಬವಾಗಿದೆ. ನಾವು ಚೆಕ್ ಮಾಡ್ಬೇಕಾಗಿರೋದೇನು, ಇದರಲ್ಲಿ ಕರ್ಣಗಳನ್ನು ಡ್ರಾ ಮಾಡ್ಕೊಂಡ್ರೆ ಅದು ಈಕ್ವಲ್ ಆಗಿರಬೇಕು. ಹೌದು ತಾನೆ? ಇದೇ ಆಯತಕ್ಕೆ ಕರ್ಣಗಳನ್ನು ಡ್ರಾ ಮಾಡ್ಕೋತೀನಿ. ಅದು ಓ ನಲ್ಲಿ ಛೇದಿಸ್ತಿದೆ. ಓ ನಲ್ಲಿ ಛೇದಿಸ್ತಿದೆ ಅಂತ ಆದ್ರೆ ನೋಡಿ, ಎ ಡಿ ಸಿ ಅನ್ನೋದೊಂದು ತ್ರಿಭುಜ, ನಾನು ಎ ಡಿ ಸಿ ಅನ್ನೋ ತ್ರಿಭುಜನ ಪರಿಗಣಿಸಿದ್ದೀನಿ. ಅದೇ ರೀತಿ ಬಿ ಸಿ ಡಿ ಅನ್ನೋ ಮತ್ತೊಂದು ತ್ರಿಭುಜನ ಪರಿಗಣಿಸಿದ್ದೀನಿ. ಈಗ ತ್ರಿಭುಜಕ್ಕೆ ಬಂದಾಗ ಎ ಡಿ ಅನ್ನೋ ಬಾಹು ಬಿ ಸಿ ಅನ್ನೋ ಬಾಹುಗೆ ಈಕ್ವಲ್ ಆಗುತ್ತೆ. ಯಾಕಂತ ಹೇಳಿದ್ರೆ ಅವು ಆಯತದ ಅಭಿಮುಖ ಬಾಹುಗಳಾಗುತ್ತೆ. ಅದೇ ರೀತಿ ಕೋನ ನೋಡಿ, ಎ ಡಿ ಸಿ ಅನ್ನೋ ಕೋನ ಬಿ ಸಿ ಡಿ ಅನ್ನೋ ಕೋನಕ್ಕೆ ಈಕ್ವಲ್ ಆಗುತ್ತೆ. ಯಾಕಂತ ಹೇಳಿದ್ರೆ ಆಯತದ ಲಂಬ ಕೋನಗಳು ಈ ಆಯತದ ಲಂಬ ಕೋನಗಳಾಗುತ್ತೆ. ಡಿ ಸಿ ಅನ್ನೋ ಬಾಹು ಎರಡರಲ್ಲೂ ಸಾಮಾನ್ಯವಾಗಿರೋದ್ರಿಂದ ಡಿ ಸಿ ಅನ್ನೋ ಬಾಹು ಸಾಮಾನ್ಯ ಬಾಹು. ಇದು ಮೂರನ್ನು ನೋಡಿದಾಗ ಎ ಡಿ ಸಿ ಅನ್ನೋ ತ್ರಿಭುಜ ಬಿ ಸಿ ಡಿ ಅನ್ನೋ ತ್ರಿಭುಜಕ್ಕೆ ಸರ್ವಸಮವಾಗಿದೆ. ಯಾಕಂತ ಹೇಳಿದ್ರೆ ಬಾಹು ಕೋನ ಬಾಹು ಸಿದ್ಧಾಂತದಿಂದ ಎರಡೂ ತ್ರಿಭುಜಗಳು ಸರ್ವಸಮವಾಗಿದೆ. ಹಾಗಾದ್ರೆ ಎರಡು ಕರ್ಣಗಳು ಈಕ್ವಲ್ ಆಗಿರ್ಬೇಕಲ್ವಾ? ಯಾಕಂತ ಹೇಳಿದಾಗ ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು ಈಕ್ವಲ್ ಆಗಿರುತ್ತೆ. ಹಾಗಾಗಿ ಎ ಸಿ ಮತ್ತೆ ಬಿ ಡಿ ಅನ್ನೋದು ಈಕ್ವಲ್ಲು. ಇದನ್ನ ನೋಡಿದಾಗ ನಾವು ಡೈರೆಕ್ಟ್ ಆಗಿ ಹೇಳಬೇಕು, ಆಯತದ ಕರ್ಣಗಳು ಪರಸ್ಪರ ಛೇದಿಸುತ್ತವೆ ಮತ್ತು ಸಮಾನವಾಗಿರುತ್ತವೆ. ಈಗ ಆಯತದ ಕರ್ಣಗಳು ಪರಸ್ಪರ ಛೇದಿಸುತ್ತವೆ ಮತ್ತು ಸಮನಾಗಿರುತ್ತವೆ ಅಂತ ಗೊತ್ತಾಯ್ತು. ಹಾಗಾದ್ರೆ ಆಯತ ಅನ್ನೋದೊಂದು
ವಿಶೇಷ ರೀತಿಯ ಸಮಾನಾಂತರ ಚತುರ್ಭುಜ ಅಂತ ನಮಗೆ ಕ್ಲಾರಿಟಿ ಗೊತ್ತಾಯ್ತು. ಮತ್ತೆ ನಾನು ಆಯತನ ಪರಿಗಣಿಸ್ತೀನಿ. ಈಗ ಆಯತನ ಏನಾದರೂ ಮಾಡ್ಬೋದಾ? ನಾನು ಆಯತದ ಸೈಜ್ ಕಮ್ಮಿ ಮಾಡ್ಕೋತೀನಿ ನೋಡಿ. ಈ ಥರ ಸೈಜ್ ಕಮ್ಮಿ ಮಾಡ್ಕೊಂಡಾಗ ನಮ್ಮ ತಲೆಯಲ್ಲಿ ನೋಡಿದ ತಕ್ಷಣ ಏನನ್ಸುತ್ತೆ? ಇದೊಂದು ಚೌಕ ಅಂತಾನೆ ಅನ್ಸೋದು. ಚೌಕದ ಬಗ್ಗೆ ನಮಗೇನು ಗೊತ್ತು? ಚೌಕದಲ್ಲಿ ಎಲ್ಲಾ ಬಾಹುಗಳು ಈಕ್ವಲ್. ಅಂದ್ರೆ ಎಲ್ಲಾ ಬಾಹುಗಳು ಸಮನಾಗಿರುತ್ತೆ. ಆಯತಾನ ನಾನು ಕಮ್ಮಿ ಮಾಡ್ಕೊಂಡಿರೋದ್ರಿಂದ ಚೌಕವು ಸಮಾನ ಬಾಹುವನ್ನು ಹೊಂದಿರುವ ಆಯತ ಅಂತ ಹೇಳ್ಬೋದು. ಹಾಗಾದ್ರೆ ಚೌಕ ಅನ್ನೋದು ವಿಶೇಷ ರೀತಿಯ ಆಯತ ಅಂತ ಹೇಳ್ಬೋದು. ಹೌದು ತಾನೇ? ಈಗ ಚೌಕದಲ್ಲಿ ಎಲ್ಲಾ ಕೋನ 90 ಡಿಗ್ರಿ. ಚೌಕದ ವಿಶೇಷತೆ ಏನಂತ ಹೇಳಿದ್ರೆ ಚೌಕದಲ್ಲಿ ಕರ್ಣಗಳು ಸಮಾನವಾಗಿರುತ್ತೆ. ಯಾಕಂತ ಹೇಳಿದ್ರೆ ಎಲ್ಲಾ ಬಾಹು ಈಕ್ವಲ್ ಅಂದಾಗ ಕರ್ಣಗಳು ಈಕ್ವಲ್ ಆಗಿರುತ್ತೆ. ಮತ್ತೆ ಚೌಕದ ಕರ್ಣಗಳು ಪರಸ್ಪರ ಛೇದಿಸುತ್ತವೆ. ನೋಡಿ, ಚೌಕದಲ್ಲಿ ಕರ್ಣಗಳು ಪರಸ್ಪರ ಛೇದಿಸ್ತಿದೆ. ಎಲ್ಲಾ ಕರ್ಣಗಳು ಸಮನಾಗಿರುತ್ತವೆ. ಇದು ಬಿಟ್ಟು ಏನಾದ್ರೂ ಸ್ವಗುಣಗಳಿದ್ಯಾ ಅಂತ ಹೇಳಿದಾಗ ಅದನ್ನ ನಾವು ನೋಡೋಣ. ಇದೇ ಚೌಕದಲ್ಲಿ 2 ತ್ರಿಭುಜಗಳನ್ನ ಪರಿಗಣಿಸೋಣ. ಎಡಿಒ ಒಂದು, ಸಿಡಿಒ ಇನ್ನೊಂದು. ಇಲ್ಲಿ ನೋಡಿ, ಎಲ್ಲಾ ಬಾಹುಗಳು ಈಕ್ವಲ್ ಆಗಿರೋದ್ರಿಂದ ಎಡಿ ಮತ್ತೆ ಸಿಡಿ ಅನ್ನೋ ಬಾಹುನು ಈಕ್ವಲ್ ಆಗುತ್ತೆ. ಯಾಕಂತ ಹೇಳಿದಾಗ ಅವು ಚೌಕದ ಬಾಹುಗಳು. ಅದೇ ರೀತಿ ಎಒ ಅನ್ನೋದು ಓಸಿಗೆ ಈಕ್ವಲ್ ಆಗುತ್ತೆ. ಯಾಕಂತ ಹೇಳಿದಾಗ ಕರ್ಣಗಳು ಪರಸ್ಪರ ಛೇದಿಸುತ್ತವೆ. ಹಾಗಾಗಿ ಅವೆರಡು ಈಕ್ವಲ್ ಆಗಿರುತ್ತೆ. ಇಲ್ಲಿ ಡಿಒ ಅನ್ನೋ ಸೈಡು ಎರಡೂ ತ್ರಿಭುಜಕ್ಕೂ ಸಾಮಾನ್ಯ ಬಾಹು ಆಗಿರುತ್ತೆ. ಹಾಗಾಗಿ ಇದೊಂದು ಸಾಮಾನ್ಯ ಬಾಹು. ಇವು ಮೂರನ್ನು ನೋಡಿದಾಗ ನಮ್ಮ ಎರಡೂ ತ್ರಿಭುಜಗಳು ಸರ್ವಸಮವಾಗಿದೆ ಅಂತ ಹೇಳ್ಬೋದು. ಹೆಂಗೆ ಅಂದ್ರೆ ಬಾಹು 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 ಸಿದ್ಧಾಂತದಿಂದ ತ್ರಿಭುಜ ಎಡಿಒ ಅನ್ನೋದು ತ್ರಿಭುಜ ಸಿಡಿಒಗೆ ಸರ್ವಸಮವಾಗಿದೆ. ಹಾಗಾದ್ರೆ ಎಒಡಿ ಅನ್ನೋ ಕೋನ ಡಿಒಸಿ ಅನ್ನೋ ಕೋನಕ್ಕೆ ಈಕ್ವಲ್ ಆಗುತ್ತೆ ತಾನೆ? ಹೆಂಗೆ ಅಂದ್ರೆ ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು ಸಮವಾಗಿರೋದ್ರಿಂದ ಕೋನ ಎಒಡಿ ಅನ್ನೋದು ಕೋನ ಡಿಒಸಿಗೆ ಈಕ್ವಲ್ ಆಗುತ್ತೆ. ನಾ ಏನ್ ಮಾಡ್ತೀನಿ, ಕೋನ ಎಒಡಿ ಮತ್ತೆ ಡಿಒಸಿನ ಎಕ್ಸ್ ಅಂತ ತಗೋತೀನಿ. ಎಕ್ಸ್ ಅಂತ ತಗೊಂಡಿರೋದ್ರಿಂದ ನಾನು ಎಕ್ಸ್ ನ ವ್ಯಾಲ್ಯೂ ಕಂಡುಹಿಡಿಬೇಕು. ನೋಡಿ, ಕೋನ ಎಒಡಿ ಮತ್ತೆ ಕೋನ ಡಿಒಸಿ ಅನ್ನೋದು ಸರಳ ಯುಗ್ಮಗಳಾಗಿರೋದ್ರಿಂದ ಇವೆರಡನ್ನು ಕೂಡಿದಾಗ 180 ಡಿಗ್ರಿ ಬರಬೇಕು. ಹಾಗಾದ್ರೆ ಎಕ್ಸ್ ಪ್ಲಸ್ ಎಕ್ಸ್ ಅನ್ನೋದು 180 ಡಿಗ್ರಿ, 2x ಅನ್ನೋದು 180 ಡಿಗ್ರಿ, ಎಕ್ಸ್ ಅಂದ್ರೆ 180/2, ಕೊನೆಯದಾಗಿ ಎಕ್ಸ್ ಅನ್ನೋದು 90 ಡಿಗ್ರಿ ಅಂತ ಗೊತ್ತಾಗುತ್ತೆ. ಇಲ್ಲಿ 90 ಡಿಗ್ರಿ ಆಗಿರೋದ್ರಿಂದ ನಮಗೇನು ಅರ್ಥ ಆಗುತ್ತೆ ಅಂದ್ರೆ ಚೌಕದ ಕರ್ಣಗಳು ಪರಸ್ಪರ ಲಂಬವಾಗಿರುತ್ತೆ. ಇದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಂಡ್ವಿ. ಹಾಗಾದ್ರೆ 4ನೇ ಪಾಯಿಂಟ್ ಏನು? ಚೌಕದ ಕರ್ಣಗಳು ಪರಸ್ಪರ ಲಂಬವಾಗಿರುತ್ತೆ ಅಂತ ಹೇಳ್ಬೋದು. ಚೌಕ ಅನ್ನೋದು ಒಂದು ಆಯತ. ಆಯತ ಅನ್ನೋದು ಒಂದು ವಿಶೇಷ ರೀತಿಯ ಸಮಾನಾಂತರ ಚತುರ್ಭುಜ ಆಗಿರೋದ್ರಿಂದ ಚೌಕನು ಸಹ ಒಂದು ವಿಶೇಷ ರೀತಿಯ ಸಮಾನಾಂತರ ಚತುರ್ಭುಜ ಅಂತ ನಮ್ಗೆ ಈಗ ಗೊತ್ತಾಯ್ತು.